ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಹಿಡಿಂಬ 2023ರಲ್ಲಿ ರಿಲೀಸ್ ಆಗಿದ್ದ ತೆಲುಗು ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರದಲ್ಲಿ ತುಂಬಾ ಟ್ವಿಸ್ಟ್ ಗಳು ಇದೆ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ಅವ್ರ ಮಗನ್ ಜೊತೆ ಕಾಡಿನಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮಗ ಕೇಳ್ತಾನೆ, ಈ ಕಾಡಿನಲ್ಲಿರೋ ಮರ ಗಿಡಗಳಿಗೆ ಯಾರು ನೀರು ಹಾಕ್ತಾರೆ, ಪ್ರಾಣಿಗಳಿಗೆ ಯಾರು ಆಹಾರ ಕೊಡ್ತಾರೆ ಅಂತ. ಅದಕ್ಕೆ ಅವ್ರ ತಂದೆ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಇರೋ ಎಲ್ಲ ಜೀವರಾಶಿಗಳಿಗೆ ಹಸಿವು ಅನ್ನೋದನ್ನ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಬೇಟೆಯಾಡಿ ತಿನ್ನುತ್ತೆ. ಸೊ ನಮ್ಗೆ ಹಸಿವಾದಾಗ ನಾವೇ ಬೇಟೆಯಾಡಿ ತಿನ್ಬೇಕು ಅಂತ. ಅವನ್ಗೆ ಒಂದು ಮಾಸ್ಕ್ ಹಾಕ್ತಾರೆ, ಕಟ್ ಮಾಡಿ ಒಂದು ತಲೆಬುರುಡೆ ತೋರಿಸ್ತಾರೆ. ಹಾಗೇನೆ ಒಂದು ಮನೆ ಒಳಗಡೆ ಒಂದು ವಿಚಿತ್ರವಾದ ಗೊಂಬೆ ಇದೆ. ಒಂದು ರೂಮ್ ನಲ್ಲಿ ತುಂಬಾ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಯಾರೋ ಟಾರ್ಚರ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ರೆ ನ್ಯೂಸ್ ನಲ್ಲಿ ಸಿಟಿಯಲ್ಲಿ ತುಂಬಾ ಜನ ಹುಡುಗಿಯರು ಕಾಣೆ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ. ಇದರಿಂದ ಪಬ್ಲಿಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಿಎಂ ಆನ್ಸರ್ ಮಾಡ್ಲೇಬೇಕು ಅಂತ. ಡಿಜಿಪಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದುವರೆಗೂ 16 ಜನ ಹುಡುಗಿಯರು ಮಿಸ್ಸಿಂಗ್. ಸಿಎಂ ಡಿಜಿಪಿಗೆ ಕಾಲ್ ಮಾಡಿ ಹೇಳ್ತಾರೆ, ಇದುವರೆಗೂ ಈ ಮಿಸ್ಸಿಂಗ್ ಪ್ರಕರಣದಲ್ಲಿ ಯಾವುದೇ ಲೀಡ್ ಸಿಕ್ಕಿಲ್ವಾ, ಆದಷ್ಟು ಬೇಗ ಅಪ್ಡೇಟ್ ಮಾಡಿ ಅಂತ. ಕಟ್ ಮಾಡಿದ್ರೆ ಒಂದು ಹುಡುಗಿ ಕಾರ್ ನಲ್ಲಿ ಹೋಗ್ತಾ ಇದ್ದಾಳೆ. ಟೈರ್ ಪಂಚರ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಓಲಾ ಟ್ಯಾಕ್ಸಿಗೆ ಬುಕ್ ಮಾಡ್ತಾಳೆ. ಹೀಗೆ ಟ್ಯಾಕ್ಸಿಗೋಸ್ಕರ ವೇಟ್ ಮಾಡ್ತಾ ಇರುವಾಗ ಯಾರೋ ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮೀಡಿಯಾದವರು ಕೇಳ್ತಿರೋ ಪ್ರಶ್ನೆಗಳಿಗೆ ಸಿಎಂ ಇಂದ ಆನ್ಸರ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಆಗ್ಲೇ ಇನ್ನೊಂದು ಹುಡುಗಿ ಮಿಸ್ಸಿಂಗ್ ಅನ್ನೋ ವಿಷಯ ಗೊತ್ತಾಗುತ್ತೆ. ಸಿಎಂಗೆ ತಲೆ ಕೆಟ್ಟು ಹೋಗ್ತಿದೆ. ಕಟ್ ಮಾಡಿದ್ರೆ ಆದ್ಯ ಅನ್ನೋ ಪೊಲೀಸ್ ಆಫೀಸರ್ನ ತೋರಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ನಡೆದ ಘಟನೆಗಳು ನೆನಪಾಗಿದ್ರಿಂದ ಗಾಬರಿ ಆಗಿದ್ದಾಳೆ. ಹಾಗೆ ಕಟ್ ಮಾಡಿ ಚಿತ್ರದ ಹೀರೋ ಅಭಯ್ನ ತೋರಿಸ್ತಾರೆ. ಇವನ್ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ಕೆಲಸ ಮಾಡ್ತಾ ಇದ್ದಾನೆ. ಸೀನಿಯರ್ ಆಫೀಸರ್ ಕಾಲ್ ಮಾಡಿ ಆಫೀಸ್ಗೆ ಬಾ ಅಂತ ಹೇಳ್ತಾರೆ. ಈ ಮಿಸ್ಸಿಂಗ್ ಕೇಸ್ ಅನ್ನ ಇದಕ್ಕೂ ಮುಂಚೆ ಇವರೇ ಡೀಲ್ ಮಾಡಿದ್ರು, ಆದ್ರೆ ಸಾಲ್ವ್ ಆಗಿಲ್ಲ. ಅದಕ್ಕೇನೆ ಆದ್ಯನ ಕೇರಳದಿಂದ ಕರೆಸಿದ್ದಾರೆ. ಲಾಸ್ಟ್ ನೈಟ್ ಒಂದು ಹುಡುಗಿ ಕಾಣೆ ಆದ್ಲು ಅಲ್ವಾ, ಅವಳು ಕಾರ್ ಇದ್ದ ಸ್ಪಾಟ್ ನಲ್ಲಿ ತೆಗ್ದಿರೋ ಫೋಟೋ ನೋಡ್ತಾರೆ. ಡಿಜಿಪಿ ಹೇಳ್ತಾರೆ, ಇನ್ಮುಂದೆ ಈ ಮಿಸ್ಸಿಂಗ್ ಕೇಸ್ ಅನ್ನ ಆದ್ಯನೇ ಎಂಕ್ವೈರಿ ಮಾಡ್ತಾರೆ. ಆದ್ಯ ಇದಕ್ಕೂ ಮುಂಚೆ ಕೇರಳದಲ್ಲಿ ಒಂದು ಸೀರಿಯಲ್ ಮರ್ಡರ್ ಕೇಸ್ ಅನ್ನ ಡೀಲ್ ಮಾಡಿದ್ರು. ಸೊ ಅಭಯ್, ನೀನು ಹಾಗೂ ಆದ್ಯ ಈ ಕೇಸ್ ಅನ್ನ ಎಂಕ್ವೈರಿ ಮಾಡಿ ಅಂತ. ಆದ್ರೆ ಆದ್ಯನೇ ಪ್ರೈಮರಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ತಾರೆ. ಆದ್ಯ ಕೇಳ್ತಾಳೆ, ಇದುವರೆಗೂ ಏನಾದ್ರೂ ಲೀಡ್ ಸಿಕ್ಕಿದ್ಯಾ ಅಂತ. ಆಗ ಅಭಯ್ ಹೇಳ್ತಾನೆ, ನಿನ್ನೆ ರಾತ್ರಿ ಬಿಂದು ಅನ್ನೋ ಹುಡುಗಿ ಬಾಯ್ ಫ್ರೆಂಡ್ ಜೊತೆ ಒಂದು ಪಾರ್ಟಿಗೆ ಹೋಗಿದ್ಲು. ಅವಳ ಬಾಯ್ ಫ್ರೆಂಡ್ ಡ್ರಗ್ಸ್ ಜಾಸ್ತಿ ತಗೊಂಡು ಬಿಂದು ಜೊತೆ ಮಿಸ್ಬಿಹೇವ್ ಮಾಡಿದ್ರಿಂದ ಅವಳು ಕೋಪ ಮಾಡ್ಕೊಂಡು ಆ ಪಾರ್ಟಿಯಿಂದ ಹೊರಗಡೆ ಬಂದ್ಲು. ಅವನ್ ಕೂಡ ಬಿಂದುನ ಫಾಲೋ ಮಾಡಿದ್ದಾನೆ. ಬಟ್ ನಾರ್ಸಿಂಗ್ ಏರಿಯಾ ಕ್ರಾಸ್ ಆದ್ಮೇಲೆ ಯಾವುದೇ ಸಿಸಿಟಿವಿ ಕ್ಯಾಮರಾದಲ್ಲೂ ಅವರಿಬ್ಬರು ಕಾರ್ ರೆಕಾರ್ಡ್ ಆಗಿಲ್ಲ. ಇದಾದ್ಮೇಲೆ ಈ ಇನ್ಸಿಡೆಂಟ್ ನಡೆದಿದೆ. ಅಂದ್ರೆ ಬಿಂದು ಮಿಸ್ಸಿಂಗ್. ಅವಳ ಬಾಯ್ ಫ್ರೆಂಡ್ ಮೇಲೆ ಡೌಟ್ ಇದ್ದಿದ್ರಿಂದ ಅಭಯ್ ಅವನಿಗೆ ಸರಿಯಾಗಿ ಹೊಡೆದು ಎಂಕ್ವೈರಿ ಮಾಡುವಾಗ್ಲೇ ಸೀನಿಯರ್ ಆಫೀಸರ್ ಕಾಲ್ ಮಾಡಿ ಹೇಳ್ತಾರೆ, ಈ ಕೇಸನ್ನ ಎಂಕ್ವೈರಿ ಮಾಡೋದಕ್ಕೆ ಆದ್ಯ ಬರ್ತಾ ಇದ್ದಾರೆ ಅಂತ. ಈಗ ಪ್ರೆಸೆಂಟ್ ನಲ್ಲಿ ಅಭಯ್ ಹೇಳ್ತಾನೆ, ಬಿಂದು ಬಾಯ್ ಫ್ರೆಂಡ್ ವಿಖ್ಯಾತ್ ಮೇಲೆ ನನ್ಗೆ ಡೌಟ್ ಇದೆ. ಆಗ ಆದ್ಯ, ವಿಖ್ಯಾತ್ ಕ್ರಿಮಿನಲ್ ಅಲ್ಲ, ನಿನ್ನೆ ರಾತ್ರಿನೇ ನಮ್ ಟೀಮ್ ಅವರು ಒಂದು ಎಂಕ್ವೈರಿ ಮಾಡಿದ್ರು. ಬಿಂದು ಪಾರ್ಟಿಯಿಂದ ಹೋದ್ಮೇಲೆ ವಿಖ್ಯಾತ್ ಅಲ್ಲಿಂದ ಫಾರ್ಮ್ ಹೌಸ್ ಗೆ ಹೋಗಿದ್ದಾನೆ. ನಮ್ ಟೀಮ್ ಅವರು ಎಂಕ್ವೈರಿ ಮಾಡಿರೋ ಪ್ರಕಾರ ವಿಖ್ಯಾತ್ ಬಿಂದು ಕಾರ್ನ ಫಾಲೋ ಮಾಡಿಲ್ಲ ಅಂತ. ಈ ಕಡೆ ಯಾರೋ ಬಿಂದುಗೆ ಸರಿಯಾಗಿ ಹೊಡೆದು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹಾಗಾದ್ರೆ ಬಿಂದುನ ಕಿಡ್ನಾಪ್ ಮಾಡಿದ್ದು ಯಾರು ಅಂತ. ಇದಕ್ಕೂ ಮುಂಚೆ 16 ಕಿಡ್ನಾಪ್ ಗಳನ್ನ ಮಾಡಿದ್ದ ಸೇಮ್ ವ್ಯಕ್ತಿನೇ ಬಿಂದುನ ಕೂಡ ಕಿಡ್ನಾಪ್ ಮಾಡಿದ್ದಾನೆ. ಹಳೆ ಕೇಸ್ ಬಗ್ಗೆ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದೀನಿ ಅಂತ. ಆಗ ಅಭಯ್ ಹೇಳ್ತಾನೆ, ನೀವು ನಾನು ಎಂಕ್ವೈರಿ ಮಾಡುವಾಗ ಇಂಟರ್ಫಿಯರ್ ಆಗದೆ ಹೋಗಿದ್ರೆ ನಾನು ಈ ಕೇಸನ್ನ ಸಾಲ್ವ್ ಮಾಡ್ತಿದ್ದೆ. ಏನು ನಾನು ಇಂಟರ್ಫಿಯರ್ ಆದ್ನ ಅಂತ ಸೀನಿಯರ್ ಆಫೀಸರ್ ಕೇಳಿದಾಗ, ವಿಕ್ಟಿಮ್ ನಂಬರ್ 1 ನಂದಿನಿ ಕೇಸ್ ನಲ್ಲಿ ಕಾರ್ತಿಕ್ ಹಾಸ್ಪಿಟಲ್ ನ ಓನರ್ ಕಾರ್ತಿಕ್ ಮೇಲೆ ನನ್ಗೆ ಡೌಟ್ ಇತ್ತು. ಆದ್ರೆ ನೀವು ಕಾರ್ತಿಕ್ ನ ಬಿಟ್ಬಿಡು ಅಂತ ಹೇಳಿದ್ರಿ. ಯಾಕಂದ್ರೆ ನಂದಿನಿ ಅವನು ಹಾಸ್ಪಿಟಲ್ ನಲ್ಲೇ ಕೆಲಸ ಮಾಡ್ತಿದ್ಲು. ನೋಡು ಅಭಯ್, ನೀನು ಸರಿಯಾದ ಪ್ರೂಫ್ ಗಳನ್ನ ಸಬ್ಮಿಟ್ ಮಾಡಿಲ್ಲ. ಅದಕ್ಕೆ ನಾನು ಕಾರ್ತಿಕ್ ನ ಎಂಕ್ವೈರಿ ಮಾಡಬೇಡ ಅಂತ ಹೇಳ್ದೆ. ಆದ್ರೆ ಅದೇ ಹಾಸ್ಪಿಟಲ್ ನಲ್ಲೇ ಆರ್ಗನ್ ಟ್ರೇಡಿಂಗ್ ನಡೀತಾ ಇದೆ ಅಂತ ಎಷ್ಟೋ ಎಲಿಗೇಷನ್ಸ್ ಇದೆ. ನಂದಿನಿ ಕಿಡ್ನಾಪ್ ಆಗೋದಕ್ಕೂ ಮುಂಚೆನೆ ಈ ವಿಷಯ ಗೊತ್ತಾಗಿತ್ತು. ಸೊ ಹೀಗೆ ಇವ್ರ ಮಧ್ಯೆನೆ ಆರ್ಗ್ಯುಮೆಂಟ್ ನಡೀತಾ ಇದೆ. ಅಭಯ್ ಹಾಗೂ ಆದ್ಯ ಸಿಟಿಲಿರೋ ಕ್ರಿಮಿನಲ್ಸ್ ಗಳನ್ನ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಯಾವುದೇ ಲೀಡ್ ಸಿಗೋದಿಲ್ಲ. ಮತ್ತೆ ಮೀಟಿಂಗ್ ಮಾಡ್ತಾರೆ. ಈಗ ಆದ್ಯ ಹಾಗೂ ಅಭಯ್ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೀನು ಸರಿಯಾಗಿ ಎಂಕ್ವೈರಿ ಮಾಡಿದ್ರೆ ಈ ಕೇಸ್ ಇಷ್ಟೊತ್ತಿಗೆ ಕ್ಲೋಸ್ ಆಗ್ಬೇಕಿತ್ತು. ನಾನು ಎಂಕ್ವೈರಿ ಮಾಡುವಾಗ ನಿದ್ದೆ ಮಾಡ್ತಾ ಇರ್ತೀಯ. ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದಕ್ಕೆ ಅನ್ಫಿಟ್ ಅಂತ. ಆಕ್ಚುಲಿ ಅಭಯ್ ಹಾಗೂ ಆದ್ಯ ಒಂದೇ ಬ್ಯಾಚ್ ನಲ್ಲೇ ಟ್ರೈನಿಂಗ್ ಮಾಡಿರ್ತಾರೆ.
ಈ ಟ್ರೈನಿಂಗ್ ಪೀರಿಯಡ್ ನಲ್ಲೇ ಇಬ್ರು ಲವ್ ಮಾಡ್ತಾರೆ. ಆದ್ರೆ ಆದ್ಯ ಟ್ರೈನಿಂಗ್ ಮುಗಿಸಿ ಅವಳಿಗೆ ಕೇರಳದಲ್ಲಿ ಪೋಸ್ಟಿಂಗ್ ಸಿಕ್ಕಿರುತ್ತೆ. ಅಭಯ್ಗೆ ಹೈದರಾಬಾದ್ ನಲ್ಲೇ ಪೋಸ್ಟಿಂಗ್ ಆಗಿರುತ್ತೆ. ಯಾವುದೋ ಕಾರಣಕ್ಕೆ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರಿಂದ ಬ್ರೇಕಪ್ ಆಗಿದೆ. ಈ ಕಡೆ ಆದ್ಯ ಕಾಣೆ ಆಗಿರೋ ಹುಡುಗಿರ್ ಮೊಬೈಲ್ ನಂಬರ್ ಗಳನ್ನ ಇಟ್ಕೊಂಡು ಅವರೆಲ್ಲ ಕೊನೆಯದಾಗಿ ಯಾವಾಗ ಆನ್ಲೈನ್ ಗೆ ಬಂದಿದ್ರು ಅಂತ ಚೆಕ್ ಮಾಡ್ತಾ ಇದ್ದಾಳೆ. ಮೊಬೈಲ್ ಲೊಕೇಶನ್ ಟ್ರೇಸ್ ಮಾಡಿದಾಗ ಮಿಸ್ ಆದ ಎಲ್ಲರೂ ಸಿಟಿ ಪಕ್ಕದಲ್ಲಿ ಇರೋ ಕಾಡು ಪ್ರದೇಶದಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವರೆಲ್ಲ ಕೊನೆಯದಾಗಿ ಆನ್ಲೈನ್ ಗೆ ಬಂದಿರೋದು ಯಾವಾಗ ಅಂತ ಚೆಕ್ ಮಾಡ್ತಾರೆ. ಅದರಲ್ಲಿ ರಮ್ಯಾ ಅನ್ನೋ ಹುಡುಗಿ ಮಿಸ್ ಆಗಿರೋದು ನವೆಂಬರ್ 23. ಆದ್ರೆ ಅವಳು ಫೇಸ್ಬುಕ್ ಗೆ ಲಾಗಿನ್ ಆಗಿರೋದು ಏಪ್ರಿಲ್ 4. ಜಸ್ಟ್ 9 ನಿಮಿಷಗಳ ಮುಂಚೆ ಅಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ಲು ಅಂತ. 4 ತಿಂಗಳ ಹಿಂದೆ ಮಿಸ್ಸಿಂಗ್ ಆಗಿರೋ ರಮ್ಯಾ ಫೇಸ್ಬುಕ್ ಅಕೌಂಟ್ 1 ವೀಕ್ ಬ್ಯಾಕ್ ಹೇಗೆ ಆಕ್ಟಿವ್ ಆಯ್ತು? ಅದು ಅಲ್ಲದೆ 9 ನಿಮಿಷಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದಕ್ಕೆ ಹೇಗೆ ಸಾಧ್ಯ? ಯಾರೋ ಅವಳ ಅಕೌಂಟ್ ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಮ್ಯಾ ನಂಬರ್ ಸ್ವಿಚ್ ಆಫ್ ಆಗಿದ್ರೂನು ಕೆಲವು ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡ್ಕೊಂಡು ಟ್ರ್ಯಾಕ್ ಮಾಡಿ ಅಡ್ರೆಸ್ ನ ಕಂಡು ಹಿಡಿತಾರೆ. IMEI ನಂಬರ್ ಇಂದ ಈಗ ಆ ಫೋನ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ಆ ಫೋನ್ ಒಂದು ಮೊಬೈಲ್ ಶಾಪ್ ನಲ್ಲಿ ಇದೆ. ಅವನ ಹತ್ರ ಕೇಳಿದಾಗ ಫಸ್ಟ್ ಅವನು ಇಲ್ಲ ಅಂತ ಹೇಳ್ತಾನೆ. ಸರಿಯಾಗಿ ಚಾರ್ಜ್ ಮಾಡಿದಾಗ ಆ ಫೋನ್ ಕೊಡ್ತಾನೆ. ಸೊ ಈ ಫೋನ್ ಕೊಟ್ಟವನು ಇವನೊಬ್ಬ ಕ್ರಿಮಿನಲ್. ರಮ್ಯಾ ಸೇರಿದಂತೆ ಉಳಿದ 15 ಜನ ಹುಡುಗಿರ್ ಮಿಸ್ ಆದಾಗ ಇವನು ಹುಡುಗಿರ್ ಮಿಸ್ ಆದ ಸ್ಪಾಟ್ ಇಂದ ಕಾರ್ತಿಕ್ ಹಾಸ್ಪಿಟಲ್ ಗೆ ಕಾಲ್ ಮಾಡಿದ್ದಾನೆ. ಸೊ ಅದಕ್ಕೆ ಕಾರ್ತಿಕ್ ಹಾಸ್ಪಿಟಲ್ ನ ಸರ್ವರ್ ಹ್ಯಾಕ್ ಮಾಡಿ ಚೆಕ್ ಮಾಡ್ತಾರೆ. ಈ ಹಾಸ್ಪಿಟಲ್ ಅವರು ಡಾರ್ಕ್ ವೆಬ್ ಜೊತೆ ಕನೆಕ್ಟ್ ನಲ್ಲಿ ಇದ್ದಾರೆ. ಈ ಡಾರ್ಕ್ ವೆಬ್ ನಲ್ಲಿ ಯಾವಾಗ್ಲೂ ಆರ್ಗನ್ ಟ್ರೇಡಿಂಗ್ಸ್ ನಡೀತಾ ಇರುತ್ತೆ. ಅಲ್ಲಿಂದ ಬರ್ತಿದ್ದ ರಿಕ್ವೆಸ್ಟ್ ಗಳಿಗೆ ತಕ್ಕಂತೆ ಈ ಹಾಸ್ಪಿಟಲ್ ಅವರು ಆರ್ಗನ್ಸ್ ಗಳನ್ನ ಸಪ್ಲೈ ಮಾಡ್ತಿದ್ರು ಅಂತ ಅಭಯ್ ಹೇಳ್ತಾನೆ. ನಾವೀಗ ಕಾರ್ತಿಕ್ ಹಾಸ್ಪಿಟಲ್ ಗೆ ಹೋಗೋ ಅಷ್ಟರಲ್ಲಿ ಅವರು ಈ ಡೀಟೇಲ್ ಗಳನ್ನ ಡಿಲೀಟ್ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಸೀನಿಯರ್ ಆಫೀಸರ್ ನ ಸಪೋರ್ಟ್ ಕೂಡ ಅವ್ರಿಗಿದೆ. ಸೊ ನಾವು ಸಾಲಿಡ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಬೇಕು. ಈಗ ನಾವು ಈ ಕಿಡ್ನಾಪ್ ಗಳನ್ನ ಮಾಡಿ ಹುಡುಗಿರ್ನ ಅವರಿಗೆ ಸಪ್ಲೈ ಮಾಡ್ತಿರೋದು ಯಾರು ಅನ್ನೋದನ್ನ ಕಂಡು ಹಿಡಿಬೇಕು. ಸೊ ಈಗ ಕಾರ್ತಿಕ್ ಹಾಸ್ಪಿಟಲ್ ಗೆ ಹೋಗ್ತಿರೋ ಎಲ್ಲಾ ಕಾಲ್ಸ್ ಗಳನ್ನ ಮಾನಿಟರ್ ಮಾಡ್ತಾರೆ. ಈ ಕಾರ್ತಿಕ್ ಹಾಸ್ಪಿಟಲ್ ನ ಡೀನ್ ಗೆ ಮಾಫಿಯಾ ಗ್ಯಾಂಗ್ ಜೊತೆ ಕನೆಕ್ಷನ್ ಇರುತ್ತೆ. ಹುಡುಗಿರ್ನ ಕಿಡ್ನಾಪ್ ಮಾಡಿ ಅವರ ಆರ್ಗನ್ಸ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾನೆ. ಸೊ ಇವನಿಗೆ ಹುಡುಗಿರ್ನ ಕಿಡ್ನಾಪ್ ಮಾಡಿ ಕಳಿಸ್ತಾ ಇರೋದು ಬೋಯ ಅನ್ನೋ ವ್ಯಕ್ತಿ. ಬೋಯ ತುಂಬಾನೇ ಡೇಂಜರಸ್. ಇದುವರೆಗೂ ಅವನ್ನ ಯಾರು ಟಚ್ ಮಾಡೇ ಇಲ್ಲ. ಅದ್ರ ಬಗ್ಗೆನೆ ಇವರು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಬೋಯ ಎಲ್ಲಿಂದ ಬಂದ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಾರ್ತಿಕ್ ಹಾಸ್ಪಿಟಲ್ ಇಂದ ಔಟ್ ಗೋಯಿಂಗ್ ಹೋಗ್ತಾ ಇದ್ದ ಕಾಲ್ ಗಳನ್ನ ಟ್ರೇಸ್ ಮಾಡಿದಾಗ ಬೋಯನೇ ಇವರಿಗೆ ಹುಡುಗಿರ್ನ ಕಿಡ್ನಾಪ್ ಮಾಡಿ ಸಪ್ಲೈ ಮಾಡ್ತಿರೋದು ಅನ್ನೋ ವಿಷಯ ಗೊತ್ತಾಗುತ್ತೆ. ಬೋಯಗೆ 10 ವರ್ಷ ಆಗಿದ್ದಾಗ ಕೇರಳ ಇಂದ ಇಲ್ಲಿಗೆ ಬಂದಿದ್ದಾನೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಬೋಯ ಹುಡುಗಿರ್ನ ಮಾತ್ರ ಕಿಡ್ನಾಪ್ ಮಾಡ್ತಾನೆ. ಹೀಗೆ ಕಿಡ್ನಾಪ್ ಮಾಡಿದ್ದ ಹುಡುಗಿರ್ನ ಸ್ವಲ್ಪ ದಿನ ಅವನ ಹತ್ರನೇ ಇಟ್ಕೊಂಡು ಆಮೇಲೆ ಅವ್ರನ್ನ ಕಾರ್ತಿಕ್ ಹಾಸ್ಪಿಟಲ್ ಗೆ ಸಪ್ಲೈ ಮಾಡ್ತಾನೆ. ಬೋಯ ನರರೂಪದ ರಾಕ್ಷಸ. ಇವನು ಮನುಷ್ಯರ ರಕ್ತ ಕುಡಿತಾನೆ ಅಂತ ತುಂಬಾ ಜನ ನಂಬಿದ್ದಾರೆ. ಅವನಿರೋದು ಕಾಲಬಂಡ ಅನ್ನೋ ಏರಿಯಾ. ಅಲ್ಲಿ ಅವನಿಗೆ ಫುಲ್ ಸಪೋರ್ಟ್ ಇದೆ. ಅವನ್ನ ಹಿಡಿಯೋಕ್ ಆಗಲ್ಲ. ಹೊಸಬ್ರು ಆ ಏರಿಯಾಗೆ ಎಂಟರ್ ಆದ್ರೆ ಬೋಯ ಕಡೆಯವರು ಸುಮ್ನೆ ಬಿಡೋದಿಲ್ಲ. 15 ವರ್ಷದ ಹಿಂದೆ ಬೋಯನ ಅರೆಸ್ಟ್ ಮಾಡ್ತೀನಿ ಅಂತ ಒಬ್ರು ಪೊಲೀಸ್ ಆಫೀಸರ್ ಹೋಗಿದ್ರು. ಆದ್ರೆ ಬೋಯ ಕಡೆಯವರು ಆ ಪೊಲೀಸ್ ಆಫೀಸರ್ ನ ಬ್ರೂಟಲ್ ಆಗಿ ಕೊಲೆ ಮಾಡಿ ಪೀಸ್ ಮಾಡಿದ್ರು. ಆಗ ಅಭಯ್ ಹೇಳ್ತಾನೆ, ನಾವು ಹೇಗಾದ್ರೂ ಬೋಯನ ಅರೆಸ್ಟ್ ಮಾಡ್ಲೇಬೇಕು. ಆದ್ರೆ ಆ ಏರಿಯಾಗೆ ಹೋಗೋದಕ್ಕೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಆಗ ಅಭಯ್, ನಾನೇ ಹೋಗ್ತೀನಿ. ಕಾಲಬಂಡದ ಗಲ್ಲಿ ಬಗ್ಗೆ ಗೊತ್ತಿದ್ದ ಒಬ್ಬ ಹುಡುಗನನ್ನ ಕರ್ಕೊಂಡು ಅಭಯ್ ಹೋಗ್ತಾನೆ. ಹೀಗೆ ಹೋದಾಗ ಗೇಟ್ ಹತ್ರನೇ ತುಂಬಾ ಜನ ಎಂಕ್ವೈರಿ ಮಾಡ್ತಾರೆ. ಇಲ್ಲಿರೋ ವಯಸ್ಸಾದ ಲೇಡಿಗೆ ಮೆಡಿಸಿನ್ ಕೊಡೋದಕ್ಕೆ ಬಂದಿರೋದಾಗಿ ಹೇಳ್ತಾನೆ. ಅಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದಾರೆ. ನಾನು ಕೂಡ ಕ್ರಿಕೆಟ್ ಆಡ್ತೀನಿ ಅಂತ ಹೇಳಿ ಅವನೇ ಒಂದು ಬಾಲ್ ಕೊಡ್ತಾನೆ. ಅಭಯ್ ಬ್ಯಾಟಿಂಗ್ ಮಾಡುವಾಗ ಆ ಬಾಲ್ ನ ಒಂದು ಕಡೆ ಹೊಡಿತಾನೆ. ಈಗ ಆ ಬಾಲ್ ಒಂದು ರೂಮ್ ಒಳಗಡೆ ಹೋಗುತ್ತೆ. ಈಗ ಆ ಬಾಲ್ ಬಿದ್ದಿರೋ ರೂಮ್ ನಲ್ಲೇ ಬೋಯ ಹುಡುಗಿರ್ನ ಕಿಡ್ನಾಪ್ ಮಾಡಿ ಇಟ್ಟಿದ್ದಾನೆ. ಆ ಬಾಲ್ ನಲ್ಲಿ ಕ್ಯಾಮರಾ ಫಿಕ್ಸ್ ಆಗಿರೋದ್ರಿಂದ ಆದ್ಯ ಅಂಡ್ ಟೀಮ್ ಅದನ್ನೆಲ್ಲ ನೋಡ್ತಾ ಇದ್ದಾರೆ. ಅಲ್ಲಿ ತುಂಬಾ ಜನ ಹುಡುಗಿರು ಇದ್ದಾರೆ. ಬಾಲ್ ತರೋದಕ್ಕೆ ಅಭಯ್ ಮೇಲೆ ಹೋಗ್ತಾನೆ. ಅಲ್ಲಿದ್ದ ಬೋಯ ಕಡೆ ಅವನಿಗೆ ಅಭಯ್ ಪೊಲೀಸ್ ಅನ್ನೋ ವಿಷಯ ಗೊತ್ತಾಗಿದ್ರಿಂದ ಅಭಯ್ ಹಾಗೂ ಬೋಯ ಟೀಮ್ ನಡುವೆ ಫೈಟ್ ನಡೆಯುತ್ತೆ. ಈ ಹುಡುಗನೇ ಪೊಲೀಸ್ ನ ಕರ್ಕೊಂಡ್ ಬಂದಿರೋದು ಅಂತ ಹೇಳಿ ಅವನ್ ಮೇಲೂ ಅಟ್ಯಾಕ್ ಮಾಡ್ತಾರೆ. ಅಭಯ್ ಅವ್ರ ಜೊತೆ ಫೈಟ್ ಮಾಡಿ ಆ ಹುಡುಗನನ್ನ ಕೂಡ ಸೇವ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾನೆ. ಅಷ್ಟರಲ್ಲಿ ಬೋಯ ಬರ್ತಾನೆ. ಅವನಿಗೆ ಕೂಡ ಸರಿಯಾಗಿ ಹೊಡಿತಾನೆ. ಈ ವಿಷಯನ ಆದ್ಯ DGPಗೆ ಹೇಳ್ತಾಳೆ. ಬೋಯನೇ ಇಷ್ಟು ದಿನ ಹುಡುಗಿರ್ನ ಕಿಡ್ನಾಪ್ ಮಾಡಿ ಸಪ್ಲೈ ಮಾಡ್ತಿದ್ದ ಅಂತ. ಫುಲ್ ಪೊಲೀಸ್ ಫೋರ್ಸ್ ಕಳಿಸಿ ಅಲ್ಲಿದ್ದ ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಅಭಯ್ ಬೋಯಾಗೆ ಸರಿಯಾಗಿ ಹೊಡೆದಿದ್ರಿಂದ ಅವನು ಕೋಮಾದಲ್ಲಿ ಇದ್ದಾನೆ. ಬೋಯ ಕಿಡ್ನಾಪ್ ಮಾಡಿದ್ದ ಹುಡುಗಿರ್ನ ಸೇವ್ ಮಾಡಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅವನು ಯಾಕೆ ಹುಡುಗಿರ್ನ ಕಿಡ್ನಾಪ್ ಮಾಡ್ತಿದ್ದ ಅನ್ನೋ ವಿಷಯ ಗೊತ್ತಾಗ್ಬೇಕಂದ್ರೆ ಅವನು ಕೋಮಾದಿಂದ ಹೊರ ಬರ್ಬೇಕು. ಸೊ ಅಲ್ಲಿವರೆಗೂ ವೇಟ್ ಮಾಡೋಣ ಅಂತ CM ಮೀಡಿಯಾಗೆ ಹೇಳ್ತಾರೆ. DGP ಹೇಳ್ತಾರೆ, ಬೋಯ ಕೋಮಾದಿಂದ ಹೊರ ಬಂದ್ರೆ ಮಾತ್ರ ಇವನ ಹೇಳಿಕೆ ತಗೊಂಡು ಈ ಕ್ರೈಮ್ ನಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನ ಅರೆಸ್ಟ್ ಮಾಡಬೇಕು ಅಂತ. ಅಭಯ್ಗೆ ಕೂಡ ತುಂಬಾ ಇಂಜುರಿ ಆಗಿರೋದ್ರಿಂದ ಆದ್ಯ ಅವನ್ ಜೊತೆ ಅಭಯ್ ಸ್ಟೇ ಆಗಿದ್ದ ಫ್ಲಾಟ್ ಗೆ ಬರ್ತಾಳೆ.
ಇವರಿಬ್ರು ಟ್ರೈನಿಂಗ್ ಸಂದರ್ಭದಲ್ಲಿ ತೆಗೆದಿದ್ದ ಫೋಟೋಗಳು ಇದೆ. ಅಂದ್ರೆ ಅಭಯ್ ಇನ್ನು ಆದ್ಯನ ಮರ್ತೇ ಇಲ್ಲ. ಈಗ ಇಬ್ರು ತಪ್ಕೊಳ್ತಾರೆ. ಸೊ ಇಬ್ರು ಮತ್ತೆ ಒಂದಾಗ್ತಾರೆ. ಇನ್ನೊಂದು ಕಡೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ಹಾಗೂ ಅವ್ರ ಮಗನನ್ನ ತೋರಿಸಿದ್ರು ಅಲ್ವಾ, ಅವರಿಬ್ರು ಈಗ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಕಣ್ ಕಾಣೋದಿಲ್ಲ, ಅದಕ್ಕೆ ಹುಡುಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆಗ ರೋಡ್ ನಲ್ಲಿ ಒಬ್ರು ಕಾಲ್ ಗರ್ಲ್ ಇರೋದನ್ನ ನೋಡಿ, ನಮ್ ತಂದೆನ ಸ್ವಲ್ಪ ನೋಡ್ಕೊಳ್ಳಿ, ನಾನು ಬ್ರೆಡ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಈ ವ್ಯಕ್ತಿ ಅವಳನ್ನ ಕಿಡ್ನಾಪ್ ಮಾಡ್ತಾರೆ. ಸೊ ಇವ್ರಿಗೆ ಕಣ್ಣು ಚೆನ್ನಾಗೆ ಕಾಣಿಸುತ್ತೆ. ನೆಕ್ಸ್ಟ್ ಡೇ ಆದ್ಯಾಗೆ ಒಂದು ಕಾಲ್ ಬರುತ್ತೆ, ಮತ್ತೊಂದು ಹುಡುಗಿ ಮಿಸ್ಸಿಂಗ್ ಅಂತ. ಈ ಕಡೆ ಆ ಕಿಡ್ನಾಪ್ ಮಾಡಿದ ಕಾಲ್ ಗರ್ಲ್ ನ ಏನ್ ಮಾಡಿದ್ರೋ ಗೊತ್ತಿಲ್ಲ. ಯಾವ್ದೋ ಒಂದು ವುಡನ್ ಮಾಸ್ಕ್ ಇದೆ, ಅದಕ್ಕೆ ರಕ್ತದ ಅಭಿಷೇಕ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಮತ್ತೆ ಟೆನ್ಷನ್ ಶುರುವಾಗುತ್ತೆ. ಬೋಯಾನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಡಿಸೈಡ್ ಮಾಡಿದ್ವಿ, ಆದ್ರೆ ಈಗ ಮತ್ತೊಂದು ಹುಡುಗಿ ಮಿಸ್ಸಿಂಗ್. ಹಾಗಾದ್ರೆ ಈಗ ಕಿಡ್ನಾಪ್ ಮಾಡಿದ್ದು ಯಾರು? ಈ ಕೇಸನ್ನ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆದ್ಯ ನಿದ್ದೆ ಮಾಡ್ತಾ ಇರುವಾಗ ಅವಳಿಗೆ ಕೆಲವು ವಿಷನ್ಸ್ ಬರುತ್ತೆ. ಅಬ್ಬ ಈ ಕೇಸ್ ಎಂಕ್ವೈರಿ ಮಾಡುವಾಗ ಕೆಲವು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿರ್ತಾನೆ. ಅದರಲ್ಲಿ ರೆಡ್ ಕಲರ್ ಕಾರ್, ರೆಡ್ ಕಲರ್ ಡ್ರೆಸ್, ಹೀಗೆ ರೆಡ್ ಅನ್ನೋ ವರ್ಡ್ ಪದೇ ಪದೇ ಯೂಸ್ ಆಗಿದೆ. ಸೊ ಈಗ ಮತ್ತೆ ಡಿಸ್ಕಷನ್ ಮಾಡ್ತಾರೆ. ಪ್ರತಿ ಕಿಡ್ನಾಪರ್ಗೆ ಒಂದು ಪ್ಯಾಟರ್ನ್ ಇರುತ್ತೆ. ಈ ಕೇಸ್ ನಲ್ಲಿ ಅವನು ಫಾಲೋ ಮಾಡ್ತಿರೋ ಪ್ಯಾಟರ್ನ್ ರೆಡ್. ಇದುವರೆಗೂ ಮಿಸ್ ಆಗಿರೋ ಎಲ್ಲ ಹುಡುಗಿರು ಕೂಡ ರೆಡ್ ಡ್ರೆಸ್ ಹಾಕೊಂಡಿದ್ರು. ನೆಕ್ಸ್ಟ್ ಒಬ್ರು ಡಾಕ್ಟರ್ ನ ಮೀಟ್ ಆಗಿ ಕಿಡ್ನಾಪರ್ ರೆಡ್ ಕಲರ್ ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಇದಕ್ಕೆ ಕಾರಣ ಏನು ಅಂತ. ಸಾಧಾರಣವಾಗಿ ಆರೋಗ್ಯವಾದ ಮನುಷ್ಯನ ಕಣ್ಣುಗಳು 100 ಕಲರ್ಸ್ ನ ಮಾತ್ರ ಐಡೆಂಟಿಫೈ ಮಾಡುತ್ತೆ. ನಿಸರ್ಗದಲ್ಲಿರೋ ಪ್ರತಿ ಬಣ್ಣ ಕೂಡ ನಮ್ಮ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಪ್ರಭಾವ ಬೀರುತ್ತೆ. ವೈಟ್ ಅಂದ್ರೆ ಪೀಸ್, ಬ್ಲೂ ಹ್ಯಾಪಿನೆಸ್, ಹಾಗೇನೆ ರೆಡ್ ಕಲರ್ ಅನ್ನೋದು ನಮ್ಮಲ್ಲಿರೋ ಹಸಿವನ್ನ ಜಾಸ್ತಿ ಮಾಡುತ್ತೆ. ಈ ಕೇಸ್ಗೆ ರಿಲೇಟೆಡ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಫೇಸ್ಬುಕ್ ನ ಫೌಂಡರ್ ಮಾರ್ಕ್ ಜಕರ್ಬರ್ಗ್ ಗೊತ್ತು ಅಲ್ವಾ, ಅವರ ಕಣ್ಣುಗಳು ಕೇವಲ ಬ್ಲೂ ಕಲರ್ ನ ಮಾತ್ರ ಐಡೆಂಟಿಫೈ ಮಾಡುತ್ತೆ. ಅದಕ್ಕೆ ಫೇಸ್ಬುಕ್ ಇವತ್ತಿಗೂ ಬ್ಲೂ ಕಲರ್ ನಲ್ಲಿ ಇದೆ. ಈ ತರ ಸಮಸ್ಯೆ ಇರೋ ಎಷ್ಟೋ ಜನ ಇದ್ದಾರೆ. ಕಿಯಾನು ರೀವ್ಸ್, ಬಿಲ್ ಗೇಟ್ಸ್, ಕ್ರಿಸ್ಟೋಫರ್ ನೋಲನ್, ಇವರಿಗೂ ಕೂಡ ಈ ತರದ ಸಮಸ್ಯೆ ಇದೆ. ಇದನ್ನ ನಾವು ಕಲರ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಅದೇ ತರ ನೀವು ಸರ್ಚ್ ಮಾಡ್ತಿರುವ ವ್ಯಕ್ತಿಯ ಕಣ್ಣುಗಳು ರೆಡ್ ಕಲರ್ ನ ಮಾತ್ರ ಐಡೆಂಟಿಫೈ ಮಾಡ್ತಿದೆ. ಈ ಕಾಯಿಲೆಗೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಅವನು ರೆಡ್ ಕಲರ್ ನೋಡಿದಾಗ ಟ್ರಿಗರ್ ಆಗಿ ಕಿಡ್ನಾಪ್ ಮಾಡ್ತಾ ಇದ್ದಾನೆ ಅಂತ. ಸೊ ಈಗ ಒಂದು ಪ್ಲಾನ್ ಮಾಡ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರುವ ಲೇಡಿ ಪೊಲೀಸರಿಗೆ ರೆಡ್ ಡ್ರೆಸ್ ಕೊಟ್ಟು ಜಾಸ್ತಿ ಹುಡುಗಿರ್ ಮಿಸ್ ಆಗಿದ್ದ ಏರಿಯಾ ಪಕ್ಕದಲ್ಲೇ ನಿಲ್ಲಿಸ್ತಾರೆ. ಸೊ ಆ ಕಿಡ್ನಾಪರ್ ಬಂದ್ರೆ ಅರೆಸ್ಟ್ ಮಾಡಬಹುದು ಅಂತ. ಈ ಕಡೆ ವಯಸ್ಸಾದ ವ್ಯಕ್ತಿ ಹಾಗೂ ಅವ್ರ ಮಗ ನಡ್ಕೊಂಡ್ ಬರ್ತಾ ಇದ್ದಾರೆ. ಆಗ ಪೊಲೀಸರು ಎಂಕ್ವೈರಿ ಮಾಡ್ತಾರೆ, ಎಲ್ಲಿಗೆ ಹೋಗ್ತಿದ್ದೀರಾ ಅಂತ. ಸಿಟಿಗೆ ಹೋಗಿ ಬರ್ತಾ ಇದ್ದೀವಿ, ನನ್ಗೆ ಕಣ್ ಕಾಣೋದಿಲ್ಲ, ಅದಕ್ಕೆ ನನ್ ಮಗ ಕರ್ಕೊಂಡ್ ಬರ್ತಿದ್ದಾನೆ ಅಂತ. ಸೊ ಇವ್ರು ಈ ರೀತಿ ಡ್ರಾಮಾ ಮಾಡಿದ್ರಿಂದ ಪೊಲೀಸರು ನಂಬಿಡ್ತಾರೆ. ಕಟ್ ಮಾಡಿದ್ರೆ ಎಷ್ಟೇ ವೆಯ್ಟ್ ಮಾಡಿದ್ರು ಆ ಕಿಡ್ನಾಪರ್ ಇಲ್ಲಿರೋ ಯಾರ ಮೇಲೂ ಅಟ್ಯಾಕ್ ಮಾಡೋದಿಲ್ಲ. ಸರಿ, ಅದಕ್ಕೆ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಇವರಿಬ್ರು ರೋಡ್ ಸೈಡ್ ನಲ್ಲಿ ಇದ್ದಾರೆ. ಆ ಚಿಕ್ಕ ಹುಡುಗನ ಹತ್ರ ಆ ಮಾಸ್ಕ್ ಇದೆ. ನನ್ಗೆ ಹಸಿವಾಗ್ತಿದೆ ಅಂತ ಹೇಳ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ಕೆಲಸ ಮುಗಿಸಿ ಒಬ್ರು ಲೇಡಿ ಪೊಲೀಸ್ ನ ಅವರು ಸ್ಟೇ ಆಗಿದ್ದ ಫ್ಲಾಟ್ ಹತ್ರ ಡ್ರಾಪ್ ಮಾಡ್ತಾರೆ. ಅವಳು ಹಾಕಿದ್ದ ಜರ್ಕಿನ್ ಹರಿದೋಗಿರೋದ್ರಿಂದ ಉಲ್ಟಾ ಹಾಕೊಳ್ತಾಳೆ. ಸೊ ಈಗ ಅದು ರೆಡ್ ಕಲರ್ ಜರ್ಕಿನ್. ಆ ಹುಡುಗಿನ ಯಾರೋ ಕಿಡ್ನಾಪ್ ಮಾಡ್ತಾರೆ. ಈ ವಿಷಯ ಸಿಎಂ ಹಾಗೂ ಪೊಲೀಸರಿಗೆ ಗೊತ್ತಾಗಿದೆ. ಇಷ್ಟು ದಿನ ಪಬ್ಲಿಕ್ ನಲ್ಲಿದ್ದ ಹುಡುಗಿರು ಕಾಣೆ ಆಗ್ತಿದ್ರು, ಆದ್ರೆ ಈಗ ಒಬ್ರು ಲೇಡಿ ಪೊಲೀಸ್ ಕಿಡ್ನಾಪ್ ಆಗಿದ್ದಾರೆ. ಅದು ಅಲ್ಲದೆ ಅವಳು ಬ್ಲೂ ಕಲರ್ ಜರ್ಕಿನ್ ಹಾಕಿದ್ಲು ಅಲ್ವಾ, ಅವಳನ್ನ ಹೇಗೆ ಕಿಡ್ನಾಪ್ ಮಾಡಿದ್ರು? ಹಾಗಾದ್ರೆ ನಿಮ್ಮ ರೆಡ್ ಕಲರ್ ಥಿಯರಿ ರಾಂಗ್ ಆಗಿದೆ ಅಂತ ಸೀನಿಯರ್ ಬೈತಾ ಇದ್ದಾರೆ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿದ್ದ ಬ್ಲೂ ಕಲರ್ ಜರ್ಕಿನ್ ನ ಉಲ್ಟಾ ಹಾಕಿದ್ರೆ ಅದು ರೆಡ್ ಕಲರ್ ಜರ್ಕಿನ್ ಆಗುತ್ತೆ. ಸೊ ಡ್ರೈವರ್ ನ ಕೇಳಿದಾಗ ನಿನ್ನೆ ಅವ್ರ ಜರ್ಕಿನ್ ಹರಿದೋಗಿತ್ತು, ಅದಕ್ಕೆ ಮೇ ಬಿ ಉಲ್ಟಾ ಹಾಕಿರ್ಬೋದು ಅಂತ. ಈಗ ಕಾಣೆ ಆಗಿರೋ ಲೇಡಿ ಪೊಲೀಸ್ ನ ಯಾರೋ ತಲೆ ಕೆಳಗಾಗಿ ನೇತು ಹಾಕಿದ್ದಾರೆ. ಆ ಲೇಡಿ ಪೊಲೀಸ್ ನ ಡ್ರಾಪ್ ಮಾಡಿದ್ದ ಸ್ಪಾಟ್ ನಲ್ಲಿ ಆದ್ಯ ಚೆಕ್ ಮಾಡ್ತಾಳೆ. ಆಗ ಏನೋ ಶಬ್ದ ಕೇಳಿ ಹೋಗಿ ನೋಡ್ತಾಳೆ. ಆ ಕಾಣೆ ಆಗಿದ್ದ ಲೇಡಿಯ ದೇಹ ಸೀಳಿ ಇವರಿಬ್ರು ತಿಂತಾ ಇದ್ದಾರೆ. ಸೊ ಇವರು ಹುಡುಗಿರ್ನ ಕಿಡ್ನಾಪ್ ಮಾಡಿ ಅವರ ರಕ್ತ ಕುಡಿಯೋ ನರಭಕ್ಷಕರು. ಇದು ಎರಡು ಬೇರೆ ಬೇರೆ ವರ್ಷಗಳಲ್ಲಿ ನಡೀತಾ ಇರೋ ಸೇಮ್ ಕ್ರೈಮ್ ಬಗ್ಗೆ ಸ್ಪ್ಲಿಟ್ ಆಗಿ ತೋರಿಸಿರ್ತಾರೆ. ಅವರಿಬ್ರು ತಿಂತಾ ಇರೋ ಹಾಗೆ ಆದ್ಯ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತಾಳೆ. ಆಕ್ಚುಲಿ ಅಲ್ಲಿ ಇಬ್ರು ಹುಡುಗರು ಆ ವಿಚಿತ್ರ ಮಾಸ್ಕ್ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಇದೇ ತರದ ಸೇಮ್ ಮಾಸ್ಕ್ ಆ ವಯಸ್ಸಾದ ವ್ಯಕ್ತಿಯ ಮಗನ ಹತ್ರ ಇತ್ತು. ಈ ಮಾಸ್ಕ್ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಇಲ್ಲ ಆಟ ಆಡ್ತಾ ಇರುವಾಗ ಸಿಕ್ತು ಅಂತ ಹುಡುಗರು ಹೇಳ್ತಾರೆ. ಈ ಮಾಸ್ಕ್ ನೋಡಿ ಆದ್ಯಗೆ ಶಾಕ್ ಆಗುತ್ತೆ. 1999 ಕೇರಳದಲ್ಲಿ ಇದೇ ತರದ ವುಡನ್ ಮಾಸ್ಕ್ ಅನ್ನ ಆದ್ಯ ನೋಡಿರ್ತಾಳೆ. ಸೊ ಈಗ 2023 ಹೈದರಾಬಾದ್ಗೆ ಹೇಗೆ ಈ ಮಾಸ್ಕ್ ಬಂತು ಅಂತ ಇವಳಿಗೆ ಭಯ ಆಗ್ತಿದೆ. ನೆಕ್ಸ್ಟ್ ಈ ವಿಷಯದ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಆದ್ಯ ತನ್ನ ಸ್ವಂತ ಊರು ಕೇರಳಗೆ ಅಭಯ್ ಜೊತೆ ಹೋಗ್ತಾಳೆ. ಆಕ್ಚುಲಿ ಆದ್ಯ ಅವ್ರ ತಂದೆ ಕೂಡ ಪೊಲೀಸ್ ಆಗಿದ್ರು, ಆದ್ರೆ ಕೊನೆಯದಾಗಿ ಈ ಕೇಸನ್ನ ಎಂಕ್ವೈರಿ ಮಾಡುವಾಗ ಸತ್ತೋಗಿರ್ತಾರೆ. ಅವ್ರ ಹತ್ರ ಈ ವುಡನ್ ಮಾಸ್ಕ್ ಇದ್ದಿರುತ್ತೆ.
ಅದನ್ನ ಚಿಕ್ಕ ಹುಡುಗಿ ಆಗಿದ್ದ ಆದ್ಯ ನೋಡಿರ್ತಾಳೆ. ಇದನ್ನೆಲ್ಲ ಥಿಂಕ್ ಮಾಡ್ತಾ ಕೇರಳಗೆ ಹೋಗ್ತಾರೆ. ಆದ್ಯ ತಾಯಿಗೆ ಒಂದು ಕೇಸ್ ವಿಷಯವಾಗಿ ಬಂದಿರೋದು ಅಂತ ಹೇಳ್ತಾರೆ. ಹೈದರಾಬಾದ್ ನಲ್ಲಿ ಸಿಕ್ಕಿದ್ದ ಅದೇ ತರದ ಮಾಸ್ಕ್ ಇಲ್ಲಿ ಕೂಡ ಇದೆ. ಟೀ ಕೊಡೋದಕ್ಕೆ ಬಂದಿದ್ದ ಆದ್ಯ ಅವರ ತಾಯಿ ಆ ಮಾಸ್ಕ್ ನೋಡಿ ಹೆದ್ರು ಬಿಡ್ತಾರೆ. ಏನಾಯ್ತು ಅಂತ ಕೇಳಿದಾಗ ಇದ್ರಿಂದ ನಿಮ್ ತಂದೆ ತೀರು ಹೋದ್ರು, ಅವ್ರಿಗೆ ಏನಾಯ್ತು ಅಂತ ಕೇಳ್ತಾರೆ. ಆಗ ಇವರು ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾರೆ. ಆದ್ಯ ಅವ್ರ ತಂದೆ ಕಾಣೆಯಾದ ಹುಡುಗಿರ್ ಕೇಸನ್ನ ಎಂಕ್ವೈರಿ ಮಾಡಿದ್ದಾರೆ. ಆಗಿನ ಟೈಮಲ್ಲೂ ಕೂಡ ಇದೇ ತರನೇ ಹುಡುಗಿರ್ ಮಿಸ್ ಆಗಿರ್ತಾರೆ. ಈ ಕೇಸ್ ಬಗ್ಗೆ ಎಂಕ್ವೈರಿ ಮಾಡೋದಕ್ಕೆ ಹೋಗುವಾಗ ಅದೇ ದಿನ ಆದ್ಯ ಬರ್ಡೇ. ಹೋಗ್ಬೇಡಿ ಅಂತ ಎಷ್ಟೇ ಕೇಳಿದ್ರುನು ಅವರು ಇವಳ ಮಾತನ್ನ ಕೇಳ್ದೆ ಆ ವುಡನ್ ಮಾಸ್ಕ್ ತಗೊಂಡು ಹೋದವರು ರಿಟರ್ನ್ ಬರೋದೇ ಇಲ್ಲ. ಅದೇ ದಿನ ಈವ್ನಿಂಗ್ ನಿಮ್ಮ ಹಸ್ಬೆಂಡ್ ಇನ್ವೆಸ್ಟಿಗೇಷನ್ಗೆ ಅಂತ ಫಾರೆಸ್ಟ್ ಏರಿಯಾಗೆ ಹೋದವರು ರಿಟರ್ನ್ ಬಂದಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಅಂಡ್ ಈ ವುಡನ್ ಮಾಸ್ಕ್ ಹಾಗೂ ಈ ಬೈಕ್ ಸಿಕ್ತು ಅಂತ. ಸೊ ಈಗ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಸೊ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋದಕ್ಕೆ ಇವ್ರ ತಂದೆ ಜೊತೆ ವರ್ಕ್ ಮಾಡಿದ್ದ ಒಬ್ರು ಪೊಲೀಸ್ ಆಫೀಸರ್ ನ ಮೀಟ್ ಆಗಿ ಆ ಮಾಸ್ಕ್ ತೋರಿಸಿದಾಗ ಅವರು 1999ರಲ್ಲಿ ನಡೆದ ಒಂದು ವಿಷಯ ಹೇಳ್ತಾರೆ. ಸೊ ಈಗ ಕತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ನಾನು ನಿಮ್ ತಂದೆ ಒಳ್ಳೆ ಫ್ರೆಂಡ್ಸ್. ಹೀಗಿರುವಾಗ ಒಂದು ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಒಂದು ಕಂಪ್ಲೇಂಟ್ ಬಂತು. ಫಸ್ಟ್ ನಮ್ಗೆ ಆ ಕಂಪ್ಲೇಂಟ್ ಕೊಟ್ಟಿದ್ದ ವ್ಯಕ್ತಿ ಮೇಲೆನೆ ಡೌಟ್ ಇತ್ತು. ಆದ್ರೆ ಅವನ್ ಮಗಳು ಕಾಣೆ ಆದಾಗ ಅವನು ಹೊರಗಡೆ ಊರಿನಲ್ಲಿ ಇದ್ದ ಅನ್ನೋದು ಗೊತ್ತಾಯ್ತು. ಈ ಕೇಸ್ ಬಗ್ಗೆ ಡೀಪ್ ಎಂಕ್ವೈರಿ ಮಾಡಿದಾಗ ಇದೇ ತರ ತುಂಬಾ ಮಹಿಳೆಯರು ಮಿಸ್ಸಿಂಗ್ ಆಗ್ತಾ ಇದ್ರು. ಕಾಣೆಯಾದ ಮಹಿಳೆಯರಿಗೆ ಏನಾಯ್ತು ಅನ್ನೋದೇ ಗೊತ್ತಿಲ್ಲ. ನಾವು ಏನೇ ಪ್ರಯತ್ನ ಪಟ್ರೂನು ಈ ಕೇಸ್ ನಲ್ಲಿ ಯಾವುದೇ ಲೀಡ್ ಸಿಗ್ಲಿಲ್ಲ. ಇದರಿಂದ ನಿಮ್ ತಂದೆ ತುಂಬಾ ಅಪ್ಸೆಟ್ ಆಗಿದ್ರು. ಈ ಕಡೆ ಇವರಿಬ್ರು ಒಂದು ಕಾಲ್ ಗರ್ಲ್ ನ ಕಿಡ್ನಾಪ್ ಮಾಡಿದ್ರು ಅಲ್ವಾ. ಆ ಮಹಿಳೆಯ ದೇಹ ಸೀಳಿ ಇಬ್ರು ರಕ್ತ ಕುಡಿತಾ ಇದ್ದಾರೆ. ಇದೇ ತರ ತುಂಬಾ ಜನರನ್ನ ಇವರು ಕಿಡ್ನಾಪ್ ಮಾಡಿ ರಕ್ತ ಕುಡಿದಿರ್ತಾರೆ. ಸೊ ಇದೆಲ್ಲ ನಡೆದಿರೋದು 1999ರಲ್ಲೇ. ಹೈದರಾಬಾದ್ ನಲ್ಲಿ 2023ರಲ್ಲಿ ನಡೀತಾ ಇದ್ದ ಮಿಸ್ಸಿಂಗ್ ಕೇಸ್ಗಳು ಕೂಡ ಇದೇ ತರನೇ ಇರೋದ್ರಿಂದ ಅದಕ್ಕೆ ಲಿಂಕ್ ಮಾಡೋ ತರ ಇವರಿಬ್ಬರ ಕ್ರೈಮ್ ಗಳನ್ನ ಕೂಡ ತೋರಿಸಿದ್ರು. ಈ ಕಡೆ ಇವರಿಬ್ರು ಎಂಕ್ವೈರಿ ಮಾಡುವಾಗ ಒಂದು ಕಡೆ ಬೈಕ್ ರಿಪೇರಿ ಆಗುತ್ತೆ. ಪಕ್ಕದಲ್ಲಿ ಒಂದು ಮನೆ ಇದೆ. ಅಲ್ಲಿ ಒಬ್ರು ವಯಸ್ಸಾದ ವ್ಯಕ್ತಿ ಇದ್ದಾರೆ. ನೀರ್ ಬೇಕು ಅಂತ ಕೇಳಿದಾಗ ನೀವೇ ಹೋಗಿ ತಗೊಳ್ಳಿ, ನನ್ಗೆ ಕಣ್ ಕಾಣೋದಿಲ್ಲ ಅಂತ. ಒಳಗಡೆ ಹೋಗಿ ನೀರ್ ಕುಡ್ದು ಅಲ್ಲಿ ಜೇನುತುಪ್ಪ ತುಂಬಿದ್ದ ಬಾಟ್ಲ್ ಇರೋದನ್ನ ನೋಡ್ತಾರೆ. ಈ ಕಾಡ್ನಲ್ಲಿ ನೀವೊಬ್ರೆ ಏನ್ ಮಾಡ್ತಾ ಇದ್ದೀರಾ, ಇಲ್ಲಿ ತುಂಬಾ ಕ್ರೂರ ಪ್ರಾಣಿಗಳು ಇದೆ ಅಂತ, ಅವುಗಳು ನಮ್ಗೇನ್ ಮಾಡುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಇದೇ ಟೈಮ್ ನಲ್ಲಿ ಈ ವ್ಯಕ್ತಿ ಆದ್ಯ ತಂದೆನ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಇವರು ಮಾತು ಮುಂದುವರಿಸಿದ್ರಿಂದ ಅವರು ಸುಮ್ನಾಗ್ತಾರೆ. ಹಾಗೆ ಇವ್ರ ಜೊತೆ ಇದ್ದ ಇವ್ರ ಮಗ ಕಾಣೆ ಆಗಿದ್ದಾನೆ. ಊರೊಳಗಡೆ ಬಂದ್ರೆ ಸ್ಟೇಷನ್ಗೆ ಬಂದೋಗಿ ಸಣ್ಣ ಎಂಕ್ವೈರಿ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೆಕ್ಸ್ಟ್ ಮತ್ತೊಂದು ಮಿಸ್ಸಿಂಗ್ ಕೇಸ್. ಈ ಊರ್ನಲ್ಲಿ ಯಾರಾದ್ರೂ ಸ್ಟ್ರೇಂಜರ್ ಕಂಡ್ರೆ ಇನ್ಫಾರ್ಮ್ ಮಾಡಿ ಅಂತ ಪೊಲೀಸರು ಅನೌನ್ಸ್ ಮಾಡಿರ್ತಾರೆ. ಈ ವ್ಯಕ್ತಿ ಬೆಳಗ್ಗೆ ಒಬ್ರು ಸ್ಟ್ರೇಂಜರ್ ನ ನೋಡಿರ್ತಾರೆ. ಅವರು ಇವ್ರನ್ನ ನೋಡಿ ಓಡಿ ಹೋಗುವಾಗ ಈ ಮಾಸ್ಕ್ ಕೆಳಗಡೆ ಬಿದ್ದೋಗಿರುತ್ತೆ. ಅದನ್ನ ತಂದು ಪೊಲೀಸರಿಗೆ ಕೊಟ್ಟಿರ್ತಾರೆ. ಆ ಓಡೋದ ವ್ಯಕ್ತಿ ಹೇಗಿದ್ದ ಅಂತ ಕೇಳಿದಾಗ ಇವರು ಹೇಳ್ತಿರುವ ಡಿಸ್ಕ್ರಿಪ್ಷನ್ ಇವರು ಕಾಡಿನಲ್ಲಿ ನೋಡಿದ್ದ ವ್ಯಕ್ತಿಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಸೊ ಹಾಗಾದ್ರೆ ಅವನೇ ಈ ಮಹಿಳೆಯರನ್ನ ಕಿಡ್ನಾಪ್ ಮಾಡಿರ್ಬೋದು ಅನ್ನೋ ಡೌಟ್ ಶುರುವಾಗುತ್ತೆ. ಆ ವುಡನ್ ಮಾಸ್ಕ್ ನಲ್ಲಿ ರಕ್ತದ ಕಲೆಗಳು ಇರೋದ್ರಿಂದ ಅದನ್ನ ಟೆಸ್ಟ್ ಮಾಡಿಸೋದಕ್ಕೆ ಲ್ಯಾಬ್ಗೆ ಕಳಿಸ್ತಾರೆ. ಹೀಗೆ ಚೆಕ್ ಮಾಡಿದಾಗ ತುಂಬಾ ಜನ ಮಹಿಳೆಯರ ಬ್ಲಡ್ ಸ್ಯಾಂಪಲ್ ಸಿಗುತ್ತೆ. ಆ ಮರದ ಗೊಂಬೆ ಏನಾಗಿರ್ಬೋದು ಅಂತ ರಿಸರ್ಚ್ ಮಾಡಿದಾಗ ಹಿಡಿಂಬ ಅನ್ನೋ ಟ್ರೈಬ್ಸ್ ಬಗ್ಗೆ ಬರ್ದಿರೋ ಬುಕ್ ಸಿಗುತ್ತೆ. ಅದರಲ್ಲಿ ಇದೇ ತರದ ಮಾಸ್ಕ್ ಇದೆ. ಅದು ಸಂಸ್ಕೃತದಲ್ಲಿ ಇರೋದ್ರಿಂದ ಇವರಿಗೆ ಅರ್ಥ ಆಗ್ತಿಲ್ಲ. ಸೊ ಆ ಬುಕ್ ಅನ್ನ ಬರ್ದಿದ್ದ ವ್ಯಕ್ತಿಯ ಅಡ್ರೆಸ್ ನ ಕಂಡು ಹಿಡಿದು ಅಲ್ಲೋಗಿ ಇದ್ರ ಬಗ್ಗೆ ಕೇಳಿದಾಗ ಈ ಬುಕ್ ಬರ್ದ ವ್ಯಕ್ತಿ ಹೇಳ್ತಾರೆ, ಈ ಮಾಸ್ಕ್ ನೋಡಿದ್ರೆ ನನ್ಗೆ ತುಂಬಾ ಭಯ ಆಗ್ತಿದೆ. ಸೊ ಈಗ ಅವರು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾರೆ. ಕೆಲವು ಐಲ್ಯಾಂಡ್ ಗಳಲ್ಲಿ ಬೇರೆ ಬೇರೆ ಟ್ರೈಬ್ಸ್ ಇದ್ದಾರೆ. ಅದರಲ್ಲಿ ಮೋಸ್ಟ್ ಡೇಂಜರಸ್ ಟ್ರೈಬ್ಸ್ ಅಂದ್ರೆ ಅದು ಈ ಹಿಡಿಂಬ ಟ್ರೈಬ್ಸ್. ಇವರು ನರಭಕ್ಷಕರು. ಅವರು ಒಂದು ಡೀಮನ್ ನ ಪೂಜೆ ಮಾಡ್ತಾರೆ. ಅದೇ ಈ ವುಡನ್ ಮಾಸ್ಕ್ ಆಗಿರುತ್ತೆ. ಆ ಡೀಮನ್ಗೆ ರಕ್ತಾಭಿಷೇಕ ಮಾಡಿ ಪೂಜೆ ಮಾಡ್ತಾರೆ. ಅದು ಬ್ರಿಟಿಷರ ಕಾಲಘಟ್ಟ. ಅವರ ವಿರುದ್ಧ ಹೋರಾಟ ಮಾಡಿದ ಜನರನ್ನ ಬಂಧಿಸೋದಕ್ಕೆ ಒಂದು ದ್ವೀಪದಲ್ಲಿ ದೊಡ್ಡ ಜೈಲನ್ನ ಬಿಲ್ಡ್ ಮಾಡ್ತಾರೆ. ದಿನದಿಂದ ದಿನಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದ್ರಿಂದ ಆ ಜೈಲಿನಲ್ಲಿ ಕೈದಿಗಳನ್ನ ಕೂಡಿ ಹಾಕೋದಕ್ಕೆ ಜಾಗನೇ ಇರೋದಿಲ್ಲ. ಆಗ್ಲೇ ಹಿಡಿಂಬ ಐಲ್ಯಾಂಡ್ ಅನ್ನೋ ದ್ವೀಪ ಇರೋ ವಿಷಯ ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಸೊ ಈ ಕೈದಿಗಳನ್ನ ತಗೊಂಡೋಗಿ ಆ ದ್ವೀಪಕ್ಕೆ ಬಿಟ್ರೆ ಅವರೇ ಇವರನ್ನ ಸಾಯಿಸ್ಬಿಡ್ತಾರೆ ಅಂತ ಕೈದಿಗಳನ್ನ ಇದೇ ದ್ವೀಪದಲ್ಲಿ ಬಿಡ್ತಾರೆ. ಅಲ್ಲಿಗೆ ಬರ್ತಿದ್ದ ಕೈದಿಗಳನ್ನ ಈ ಹಿಡಿಂಬ ಟ್ರೈಬ್ಸ್ ಸಾಯಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಬ್ರಿಟಿಷರು ಈ ದೇಶ ಬಿಟ್ಟು ಹೋದ್ಮೇಲೆ ಈ ಹಿಡಿಂಬ ಟ್ರೈಬ್ಸ್ ಗೆ ಆಹಾರದ ಸಮಸ್ಯೆ ಉಂಟಾಯಿತು. ಹೀಗಿರುವಾಗ ಕೆಲವು ರಾಜರು ಕೆಲವು ದ್ವೀಪಗಳನ್ನ ಅವರ ಕಂಟ್ರೋಲ್ಗೆ ತಗೊಂಡ್ರು. ಅದರಲ್ಲಿ ಹಿಡಿಂಬ ಟ್ರೈಬ್ಸ್ ಇದ್ದ ದ್ವೀಪ ಕೂಡ ಒಂದು. ರಾಜರು ಸೈನ್ಯದೊಂದಿಗೆ ನುಗ್ಗಿ ಈ ಟ್ರೈಬ್ಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೆಲವರು ಹೆದ್ರಿ ಒಂದು ಊರಿನ ಕಡೆ ಬಂದಿದ್ದಾರೆ. ಅಲ್ಲಿ ಒಬ್ರು ಒಂಟಿ ಮಹಿಳೆ ಇರೋದನ್ನ ನೋಡಿ ಅವ್ರನ್ನ ಸಾಯಿಸಿ ತಿನ್ನೋದಕ್ಕೆ ಶುರು ಮಾಡ್ತಾರೆ.
ಇದನ್ನ ಒಬ್ಬ ವ್ಯಕ್ತಿ ನೋಡಿ ಊರಿನ ಜನರಿಗೆ ಹೇಳಿದ್ರಿಂದ ಊರಿನ ಜನ ಇವರನ್ನೆಲ್ಲ ಒಂದು ಮರಕ್ಕೆ ಕಟ್ಟಿ ಹಾಕಿ ಸುಟ್ಟಾಕ್ಬಿಡ್ತಾರೆ. ಸೊ ಹಿಡಿಂಬ ಟ್ರೈಬ್ಸ್ ನಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಈ ಮಾಸ್ಕ್ ನೋಡಿದ್ರೆ ಅವರ ಜನಾಂಗಕ್ಕೆ ಸೇರಿದವರು ಯಾರೋ ಇನ್ನೂ ಬದುಕಿದ್ದಾರೆ. ಆ ಊರಿನ ಜನ ಹಿಡಿಂಬ ಟ್ರೈಬ್ಸ್ ನ ಸುಟ್ಟು ಹಾಕುವಾಗ ಒಬ್ಬ ಎಸ್ಕೇಪ್ ಆಗಿದ್ದಾನೆ. ಹೀಗೆ ಎಸ್ಕೇಪ್ ಆದ ವ್ಯಕ್ತಿನೇ ಈಗ ಕಾಡಿನಲ್ಲಿ ಇದ್ದಾನೆ ಅನ್ನೋದು ಇವರಿಗೆ ಕನ್ಫರ್ಮ್ ಆಗುತ್ತೆ. ನಂತರ ಇವರು ಪೊಲೀಸ್ ಫೋರ್ಸ್ಗೆ ಬರೋದಕ್ಕೆ ಹೇಳಿ ಫಸ್ಟ್ ನಾನು ಹೋಗಿ ಅವನ್ನ ಲಾಕ್ ಮಾಡ್ತೀನಿ ಅಂತ ಹೋದಾಗ ಆ ವ್ಯಕ್ತಿ ಅಲ್ಲಿ ಇರೋದಿಲ್ಲ. ಆದ್ರೆ ಕೆಲವು ನಿಮಿಷಗಳ ನಂತರ ಮರದಿಂದ ಹಾರಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿ ಇವ್ರ ರಕ್ತ ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಆಗ ತನ್ನ ಹತ್ರ ಇದ್ದ ಗನ್ನಿಂದ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಅದೇ ಜಾಗದಲ್ಲೇ ಇಬ್ರು ಸತ್ತೋಗ್ತಾರೆ. ಹೊರಗಡೆ ಈ ವಿಷಯ ಗೊತ್ತಾಗ್ಬಾರ್ದು ಅಂತಾನೆ ಇವರಿಬ್ಬರನ್ನ ಅಲ್ಲೇ ಹೂತಾಕಿ ಆದ್ಯ ಅವ್ರ ತಂದೆ ಈ ರೀತಿ ಕೇಸ್ ಇನ್ವೆಸ್ಟಿಗೇಷನ್ಗೆ ಹೋಗಿ ಮಿಸ್ಸಿಂಗ್ ಅಂತ ಹೇಳಿರ್ತಾರೆ. ಇದನ್ನೆಲ್ಲ ಕೇಳಿ ಆದ್ಯಗೆ ತುಂಬಾ ಹರ್ಟ್ ಆಗುತ್ತೆ. ಸೊ ಈಗ ಮತ್ತೆ ಮಾಸ್ಕ್ ಇದೆ, ಅಂದ್ರೆ ಹಿಡಿಂಬ ಟ್ರೈಬ್ಸ್ ಗೆ ಸೇರಿದವರು ಯಾರೋ ಇನ್ನೂ ಬದುಕಿದ್ದಾರೆ. ಸೊ ಆದ್ಯ ತಂದೆ ಇನ್ವೆಸ್ಟಿಗೇಷನ್ ಮಾಡಿದ್ದ ಹಳೆ ಫೈಲ್ಸ್ ಗಳನ್ನ ನೋಡ್ತಾರೆ. ಆ ಕೇಸ್ ನಲ್ಲೂ ಕಾಣೆ ಆಗಿದ್ದ ಎಲ್ಲ ಮಹಿಳೆಯರು ರೆಡ್ ಡ್ರೆಸ್ ಹಾಕಿದ್ರು ಅನ್ನೋದು ಕನ್ಫರ್ಮ್ ಆಗುತ್ತೆ. ಈಗ ಹೈದರಾಬಾದ್ ನಲ್ಲಿ ಮಿಸ್ಸಿಂಗ್ ಆಗಿರೋದು ಕೂಡ ರೆಡ್ ಡ್ರೆಸ್ ಹಾಕಿದ್ದ ಹುಡುಗಿರೆ. ಇದಕ್ಕೂ ಮುಂಚೆ ಆದ್ಯ ತಂದೆ ಮೀಟ್ ಆಗಿದ್ದ ಅದೇ ವ್ಯಕ್ತಿನ ಮೀಟ್ ಆಗಿ ಮತ್ತೆ ವಿಚಾರಿಸ್ತಾರೆ. ಹಿಡಿಂಬ ಟ್ರೈಬ್ಸ್ ಗೆ ಸೇರಿದ್ದ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದಾನೆ ಅನ್ನೋ ವಿಷಯ ಗೊತ್ತಾಯ್ತು. ಅದು 1989. ಒಬ್ಬ ನರಭಕ್ಷಕ ಹೇಗೆ ಸಾಮಾನ್ಯ ಜನರ ನಡುವೆ ಜೀವನ ಮಾಡ್ತಿದ್ದಾನೆ ಅನ್ನೋ ಕ್ಯೂರಿಯಾಸಿಟಿಯಲ್ಲಿ ಊರಿನ ಒಳಗಡೆ ಹೋದೆ. ಅವನ ಹೆಸರು ವೆಟ್ಟಿ. ನೋಡೋದಕ್ಕೆ ವಿಚಿತ್ರವಾಗಿದ್ದ. ಅವನು ಒಂಟಿಯಾಗಿ ಓಡಾಡ್ತಿರೋದನ್ನ ನೋಡಿ ಅವನ್ಗೆ ಒಂದು ಮಾಂಸದ ಅಂಗಡಿಯಲ್ಲಿ ಕೆಲಸ ಕೊಟ್ರು. ಹೀಗಿರುವಾಗ ಒಂದು ಹುಡುಗಿ ಪದೇ ಪದೇ ಮಾಂಸ ತಗೊಳ್ಳೋದಕ್ಕೆ ಬರ್ತಾ ಇದ್ಲು. ಸೊ ಇವನಿಗೆ ಅವಳ ಮೇಲೆ ಲವ್ ಆಗಿದ್ರಿಂದ ಅದೇ ಹುಡುಗಿ ಜೊತೆನೆ ಆ ಶಾಪ್ ನ ಓನರ್ ಮದ್ವೆ ಮಾಡಿಸಿದ್ರು. ಅವರಿಗೆ ಒಂದು ಗಂಡು ಮಗು ಕೂಡ ಹುಟ್ಟಿತು. ಹೀಗೆ ಸಂತೋಷವಾಗಿದ್ದಾಗ ಅವನ್ ವೈಫ್ಗೆ ಏನೋ ಕಾಯಿಲೆ ಬಂದು ಸತ್ತೋದ್ರು. ಇದಾದ್ಮೇಲೆ ತನ್ನ ಮಗನ ಜೊತೆನೆ ಜೀವನ ಮಾಡ್ತಾ ಇದ್ದ. ಹೀಗಿರುವಾಗ ಒಂದು ದಿನ ರೆಡ್ ಕಲರ್ ನೋಡಿದಾಗ ಇವನಿಗೆ ತುಂಬಾ ಕೋಪ ಬರ್ತಾ ಇತ್ತು. ಅಂದ್ರೆ ಅವನ ಕಣ್ಣುಗಳು ಕೇವಲ ರೆಡ್ ಕಲರ್ ನ ಮಾತ್ರ ಐಡೆಂಟಿಫೈ ಮಾಡ್ತಾ ಇತ್ತು. ಲೋಕಲ್ ಡಾಕ್ಟರ್ ಹತ್ರ ಅವನಿಗೆ ಆಗ್ತಿರೋ ಸಮಸ್ಯೆ ಬಗ್ಗೆ ಹೇಳಿ ಟ್ರೀಟ್ಮೆಂಟ್ ತಗೊಂಡ್ರು ಏನು ಯೂಸ್ ಆಗಿಲ್ಲ. ದಿನದಿಂದ ದಿನಕ್ಕೆ ಕಾಯಿಲೆ ಜಾಸ್ತಿ ಆಗಿದ್ರಿಂದ ಬೇರೆ ಬೇರೆ ಊರಿಗೆ ಹೋಗೋದಕ್ಕೆ ಶುರು ಮಾಡ್ದ. ಆಮೇಲೆ ಅವನಿಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಸೊ ಇವರು ಇಷ್ಟೊತ್ತು ಹೇಳಿದ್ದು 1989ರಲ್ಲಿ ನಡೆದ ಘಟನೆಗಳನ್ನ. ಆದ್ರೆ 1999ರಲ್ಲಿ ವೆಟ್ಟಿನ ಆದ್ಯ ಅವ್ರ ತಂದೆ ಶೂಟ್ ಮಾಡಿ ಸಾಯಿಸಿರ್ತಾರೆ. ಆದ್ರೆ ವೆಟ್ಟಿಗೆ ಒಬ್ಬ ಮಗ ಇದ್ದ ಅಲ್ವಾ, ಅವನು ಈಗ ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅವನೊಬ್ನೇ ಈಗ ಜೀವಂತವಾಗಿ ಇದ್ದಾನೆ ಅಂತ ಫಾದರ್ ಹೇಳ್ತಾರೆ. ಆ ಹುಡುಗ ಬೇರೆ ಯಾರು ಅಲ್ಲ, ಅದು ಬೋಯ. ಅವನು ಕೋಮದಿಂದ ಹೊರಗಡೆ ಬಂದಿದ್ದಾನೆ. ಬೋಯ ತಪ್ಸ್ಕೊಂಡು ಹೋಗೋ ತರ ಮಾಡೋದಕ್ಕೆ ಕಾರ್ತಿಕ್ ಹಾಸ್ಪಿಟಲ್ ನ ಡೀನ್ ಹಾಗೂ ಪೊಲೀಸರು ಹೆಲ್ಪ್ ಮಾಡಿ ಬೋಯನ ಎಸ್ಕೇಪ್ ಆಗೋ ತರ ಮಾಡ್ತಾರೆ. ಈ ವಿಷಯ ಈಗ ಕೇರಳದಲ್ಲಿ ಇರೋ ಆದ್ಯಗೆ ಗೊತ್ತಾಗುತ್ತೆ. ಈ ಕಡೆ ಬೋಯ ಅಭಯ್ ಮೇಲೆ ಇರೋ ಕೋಪದಿಂದ ಬೇರೊಬ್ಬ ಪೊಲೀಸ್ನ ಕಟ್ಟಾಕಿ ಸರಿಯಾಗಿ ಹೊಡೆದು ಅವನ್ ರಕ್ತ ಕುಡಿತಾ ಇದ್ದಾನೆ. ಅಷ್ಟರಲ್ಲಿ ಕೇರಳದಲ್ಲಿದ್ದ ಬೋಯ ಕಡೆಯವರು ಆದ್ಯ ಹಾಗೂ ಅಭಯ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅಭಯ್ ಅವ್ರಿಗೆಲ್ಲ ಸರಿಯಾಗಿ ಹೊಡಿತಾನೆ. ಖಂಡಿತವಾಗಿ ವೆಟ್ಟಿ ಮಗ ಆ ಬೋಯನೇ. ಅವನೇ ಹಿಡಿಂಬ ಟ್ರೈಬ್ಸ್ ನ ಕೊನೆಯ ಕ್ಯಾನಿಬಲ್. ಬೋಯನ ಅರೆಸ್ಟ್ ಮಾಡಿದ್ಮೇಲೂ ಮಿಸ್ಸಿಂಗ್ ಕೇಸ್ಗಳು ರೆಗ್ಯುಲರ್ ಆಗಿ ರಿಜಿಸ್ಟರ್ ಆಗಿತ್ತು ಅಲ್ವಾ. ನಮ್ನ ಮಿಸ್ಲೀಡ್ ಮಾಡೋದಕ್ಕೆ ಬೋಯ ಕಡೆಯವರು ಹೀಗ್ ಮಾಡಿರ್ಬೋದು. ಸೊ ಈಗ ನಾವು ಆ ಬೋಯನೇ ಕ್ಯಾನಿಬಲ್ ಅಂದ್ರೆ ನರಭಕ್ಷಕ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಬಯೋಲಾಜಿಕಲ್ ಪ್ರೂಫ್ ಕಲೆಕ್ಟ್ ಮಾಡಬೇಕು. ಆಮೇಲೆ ಬೋಯನ ಅರೆಸ್ಟ್ ಮಾಡಿ ಈ ಆರ್ಗನ್ ಮಾಫಿಯಾ ಹಿಂದೆ ಇರೋ ಎಲ್ಲಾ ಕ್ರಿಮಿನಲ್ಸ್ ಗಳನ್ನ ಅರೆಸ್ಟ್ ಮಾಡಬೇಕು. ಸೊ ನೀನು ಬೋಯ ಓದಿದ್ದ ಸ್ಕೂಲ್ ಹಾಗೂ ಅವನ್ ಊರಿನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು. ನಾನು ಹೈದರಾಬಾದ್ಗೆ ಹೋಗ್ತೀನಿ ಅಂತ ಹೇಳಿ ಅಭಯ್ ಹೈದರಾಬಾದ್ಗೆ ಬರ್ತಾನೆ. ವೆಟ್ಟಿ ತನ್ನ ಮಗನನ್ನ ಒಂದು ಚರ್ಚ್ ನಲ್ಲಿ ಇರೋ ಸ್ಕೂಲ್ಗೆ ಸೇರ್ಸಿರ್ತಾನೆ. ಸೊ ಈ ವಿಷಯ ಆದ್ಯಗೆ ಗೊತ್ತಾಗುತ್ತೆ. ಆ ಚರ್ಚ್ಗೆ ಹೋಗಿ ವಿಚಾರಿಸಿ ಹಳೆ ಡೀಟೇಲ್ಸ್ ಕೇಳ್ತಾಳೆ. ಈ ಕಡೆ ಅಭಯ್ ಬೋಯನ ಹುಡ್ಕೊಂಡು ಬಂದಿದ್ದಾನೆ. ಅವನ್ ಜೊತೆ ಫೈಟ್ ನಡೀತಾ ಇದೆ. ಈ ಕಡೆ ಆದ್ಯಗೆ ವೆಟ್ಟಿ ಮಗನ್ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಅವನ ಹೆಸರು ಜೋಸೆಫ್ ಥಾಮಸ್. ಅದ್ರಲ್ಲಿ ಅವನ ಕತ್ತಿನ ಹಿಂಭಾಗದಲ್ಲಿ ಒಂದು ರೌಂಡ್ ಮಚ್ಚೆ ಇದೆ. ಲೆಫ್ಟ್ ಹ್ಯಾಂಡ್ ನಲ್ಲಿ ಬರ್ನ್ ಮಾರ್ಕ್ಸ್ ಇದೆ ಅಂತ ಮೆನ್ಷನ್ ಆಗಿದೆ. ಇವಳಿಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ಎಲ್ಲಾ ಡೀಟೇಲ್ಸ್ ಅಭಯ್ಗೆ ಮ್ಯಾಚ್ ಆಗ್ತಿದೆ. ಅವನ್ ಕತ್ತಿನ ಹಿಂಭಾಗದಲ್ಲೇ ಮಚ್ಚೆ ಹಾಗೂ ಲೆಫ್ಟ್ ಹ್ಯಾಂಡ್ ನಲ್ಲಿ ಬರ್ನ್ ಮಾರ್ಕ್ಸ್ ಇರುತ್ತೆ. ಅದನ್ನ ಇವಳು ಅವನ್ ಜೊತೆ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇರುವಾಗ ನೋಡಿರ್ತಾಳೆ. ಸೊ ಆ ವೆಟ್ಟಿಯ ಮಗ ಬೇರೆ ಯಾರು ಅಲ್ಲ, ಅದು ಅಭಯ್. ಕಾಲ್ ಮಾಡಿ ಅಭಯ್ನ ಫಸ್ಟ್ ನೇಮ್ ಏನು ಅಂತ ಕೇಳಿದಾಗ ಜೋಸೆಫ್ ಥಾಮಸ್ ಅಂತ ಹೇಳ್ತಾರೆ. ಸೊ ಇವಳಿಗೆ 100% ಕನ್ಫರ್ಮ್ ಆಗಿದೆ ಅಭಯ್ನೆ ಹಿಡಿಂಬ ಟ್ರೈಬ್ಸ್ ಗೆ ಸೇರಿದ್ದ ಕೊನೆಯ ಕ್ಯಾನಿಬಲ್ ಅಂತ. ಸೊ ಹಾಗಾದ್ರೆ ಇಷ್ಟು ದಿನ ಹೈದರಾಬಾದ್ ನಲ್ಲಿ ಹುಡುಗಿರ್ನ ಕಿಡ್ನಾಪ್ ಮಾಡಿದ್ದು ಇದೇ ಅಭಯ್. ಆದ್ಯಗೆ ತುಂಬಾ ಶಾಕ್ ಆಗುತ್ತೆ. ಅಭಯ್ಗೆ ಕೂಡ ಅವ್ರ ತಂದೆ ತರಾನೇ ಕಲರ್ ಬ್ಲೈಂಡ್ನೆಸ್ ಇರುತ್ತೆ. ಅಂದ್ರೆ ಅವನ್ ಕಣ್ಣುಗಳು ಕೇವಲ ರೆಡ್ ಕಲರ್ ನ ಮಾತ್ರ ಐಡೆಂಟಿಫೈ ಮಾಡುತ್ತೆ.
ಅದೇ ತರದ ವುಡನ್ ಮಾಸ್ಕ್ ಹಾಕೊಂಡು ಹುಡುಗಿರ್ನ ಕಿಡ್ನಾಪ್ ಮಾಡಿ ಅವ್ರ ರಕ್ತ ಕುಡ್ದಿರ್ತಾನೆ. ಕೊನೆಯದಾಗಿ ಕಿಡ್ನಾಪ್ ಮಾಡಿದ್ದ ಲೇಡಿ ಪೊಲೀಸ್ನ ಒಂದು ಕಡೆ ತಲೆ ಕೆಳಗಾಗಿ ನೇತು ಹಾಕಿದ್ದಾನೆ. ಆದ್ಯ ನೇರವಾಗಿ ಅಭಯ್ ಫ್ಲಾಟ್ ಗೆ ಬರ್ತಾಳೆ. ಅಲ್ಲೊಂದು ಸೀಕ್ರೆಟ್ ರೂಮ್ ಇರೋದು ಗೊತ್ತಾಗುತ್ತೆ. ಅಲ್ಲೋಗಿ ನೋಡಿದಾಗ ಹಿಡಿಂಬ ಟ್ರೈಬ್ಸ್ ಗೆ ರಿಲೇಟೆಡ್ ಆಗಿರೋ ತುಂಬಾ ಫೋಟೋಸ್ ಇದೆ. ಆ ಲೇಡಿ ಪೊಲೀಸ್ ಕೂಡ ಅಲ್ಲೇ ಇದ್ದಾಳೆ. ಆದ್ಯಗೆ ಶಾಕ್ ಆಗಿದೆ. ಅಷ್ಟರಲ್ಲಿ ಅಭಯ್ ಬರ್ತಾನೆ. ಆದ್ಯ ಅಭಯ್ಗೆ ಗನ್ ತೋರಿಸಿ ಇಷ್ಟು ದಿನ ಹುಡುಗಿರ್ನ ಕಿಡ್ನಾಪ್ ಮಾಡಿರೋದು ನೀನೇ ಅಲ್ವಾ ಅಂತ. ಅಭಯ್ ಬೋಯಾಗೆ ಸರಿಯಾಗಿ ಹೊಡೆದು ಇದೇ ರೂಮ್ ನಲ್ಲೇ ಇಟ್ಟಿದ್ದಾನೆ. ಯಾಕಂದ್ರೆ ಹೇಗೂ ಬೋಯ ಕಾರ್ತಿಕ್ ಹಾಸ್ಪಿಟಲ್ ಗೋಸ್ಕರ ಹುಡುಗಿರ್ನ ಕಿಡ್ನಾಪ್ ಮಾಡಿ ಸಪ್ಲೈ ಮಾಡ್ತಿದ್ದ. ಈಗ ಇಷ್ಟು ದಿನ ಇವನು ಹುಡುಗಿರ್ನ ಕಿಡ್ನಾಪ್ ಮಾಡಿದ್ದ ಕೇಸ್ ನಲ್ಲೂ ಬೋಯನ ಫ್ರೇಮ್ ಮಾಡಿ ಈ ಕೇಸಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಈಗ ಅಭಯ್ ಹೇಳ್ತಾನೆ, ನನ್ಗೆ ನೀನಂದ್ರೆ ಇಷ್ಟ. ನಾನು ನರಭಕ್ಷಕ ಆಗೋದಕ್ಕೆ ಕಾರಣ ಬೇರೆ ಏನು ಅಲ್ಲ, ಅದು ಜೀನ್. ಈಗ ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಅಭಯ್ ಚಿಕ್ಕ ಮಗು ಆಗಿದ್ದಾಗ ಅವ್ರ ತಂದೆ ಅವನ್ಗೆ ಹಾಲ್ ಕೊಡೋದಕ್ಕೆ ತುಂಬಾ ಟ್ರೈ ಮಾಡಿದ್ರೂನು ಅಭಯ್ ಕುಡಿಯೋದಿಲ್ಲ. ಹೀಗಿರುವಾಗ ಒಂದು ದಿನ ಮೀಟ್ ಶಾಪ್ ನಲ್ಲಿ ಕೆಲಸ ಮಾಡುವಾಗ ಅವ್ರ ಕೈಗೆ ಗಾಯ ಆಗಿರುತ್ತೆ. ಮನೆಗೆ ಬಂದು ನಿದ್ದೆ ಮಾಡ್ತಾ ಇರುವಾಗ ಅಭಯ್ ಗಾಯ ಆಗಿದ್ದ ಬೆರಳಿನಲ್ಲಿ ಇರೋ ರಕ್ತನ ಚೀಪ್ತಾ ಇದ್ದಾನೆ. ಸೊ ಇವ್ರಿಗೆ ಕನ್ಫರ್ಮ್ ಆಗಿದೆ ಇವನು ಕೂಡ ನಂತರನೇ ನರಭಕ್ಷಕ ಅಂತ. ಅದಕ್ಕೆ ಮತ್ತೆ ಇವನಿಗೋಸ್ಕರ ಮತ್ತೆ ಮಹಿಳೆಯರನ್ನ ಕಿಡ್ನಾಪ್ ಮಾಡಿ ಸಾಯಿಸಿ ಅವ್ರ ರಕ್ತ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ನಾವೆಲ್ಲೋ ಐಲ್ಯಾಂಡ್ ನಲ್ಲಿ ಆರಾಮಾಗಿದ್ವಿ, ನಮ್ಮನ್ನ ಅಲ್ಲಿಂದ ಓಡಿಸಿ ಈ ಸಿಟಿ ಒಳಗಡೆ ಬಂದು ಕೊಲೆ ಮಾಡೋ ತರ ಮಾಡಿರೋದು ಈ ಸೊಸೈಟಿನೇ. ಅಷ್ಟರಲ್ಲಿ ಇವನ್ ಕಣ್ಣುಗಳು ರೆಡ್ ಆಗುತ್ತೆ. ಆದ್ಯನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಆಗ ಆದ್ಯ ಇದಕ್ಕೂ ಮುಂಚೆ ಒಬ್ರು ಡಾಕ್ಟರ್ನ ಮೀಟ್ ಆಗಿ ಈ ಕಲರ್ ಬ್ಲೈಂಡ್ನೆಸ್ ಇರೋ ವ್ಯಕ್ತಿಗಳಿಗೆ ಇರೋ ವೀಕ್ನೆಸ್ ಬಗ್ಗೆ ಕೇಳಿದಾಗ ಈ ಕಾಯಿಲೆ ಇರೋ ವ್ಯಕ್ತಿಗಳಿಗೆ ಫೋಟೋ ಸೆನ್ಸಿಟಿವಿಟಿ ಜಾಸ್ತಿ ಇರುತ್ತೆ. ಅವ್ರ ಕಣ್ಣಿಗೆ ಫ್ಲಾಶ್ ಲೈಟ್ ಹೊಡೆದ್ರೆ ಅವ್ರಿಗೆ ಸರಿಯಾಗಿ ಕಣ್ಣು ಕಾಣೋದಿಲ್ಲ ಅಂತ. ಅದೇ ಟ್ರಿಕ್ ಯೂಸ್ ಮಾಡ್ತಾಳೆ. ಅಷ್ಟರಲ್ಲಿ ಅಭಯ್ ನಾರ್ಮಲ್ ಆಗ್ತಾನೆ. ಈಗ ನೋಡ್ದ, ಈಗ ನಾನ್ ಏನ್ ಮಾಡ್ದೆ ಅಂತ ನನ್ಗೆ ಗೊತ್ತೇ ಇಲ್ಲ. ಇವರಿಬ್ರು ಟ್ರೈನಿಂಗ್ ನಲ್ಲಿ ಇರುವಾಗ ಇವಳ ಬೆರಳಿಗೆ ಗಾಯ ಆಗಿರುತ್ತೆ. ಆಗ ಇವನು ಆ ಬೆರಳನ್ನ ಚೀಪ್ದಾಗ ಕಂಟ್ರೋಲ್ ಕಳ್ಕೊಂಡು ರಕ್ತ ಹೀರೋದಕ್ಕೆ ಶುರು ಮಾಡ್ತಾನೆ. ಆಗ ಇವಳು ಜೋರಾಗಿ ಬೆರಳನ್ನ ಎಳ್ಕೊಂಡಿರ್ತಾಳೆ. ಸೊ ನನ್ನಿಂದ ಇವಳ ಲೈಫ್ ಹಾಳಾಗುತ್ತೆ ಅಂತ ಹೇಳಿ ಅವಳಿಂದ ದೂರ ಆಗಿದ್ದಾನೆ. ಇದನ್ನೆಲ್ಲ ಹೇಳಿ ಈ ಕೇಸನ್ನ ನೀನೇ ಕಂಡು ಹಿಡಿಬೇಕು ಅಂತ ನಾನೇ ನಿನ್ಗೆ ತುಂಬಾ ಕ್ಲೂಸ್ ಸಿಗೋ ಹಾಗೆ ಮಾಡಿದೆ. ಸೊ ಈಗ ದಯವಿಟ್ಟು ನೀನೇ ನನ್ನ ಶೂಟ್ ಮಾಡು. ಸಾಯುವಾಗ ನಾವು ಇಷ್ಟಪಟ್ಟವ್ರ ಕೈಯಿಂದನೇ ಸತ್ರೆ ಅದೊಂದು ರೀತಿ ಸುಖಾನೆ ಅಂತ ಹೇಳಿ ಅವಳ ಕೈಗೆ ಗನ್ ಕೊಟ್ಟು ಟ್ರಿಗರ್ ಪ್ರೆಸ್ ಮಾಡಿಸಿ ಸತ್ತೋಗ್ತಾನೆ. ಇದ್ರೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.